ಗೊಬ್ಬರ ತುಂಬಿರೋದು 25 ವರ್ಷದಿಂದ ಹೇಳ್ಬಿಟ್ಟೆ ಇಲ್ಲಿ ಸುರ್ಸ್ ಮಾಡಿ ಅಂತ ಸುರಿಯೋದು ರಾತ್ರಿ ಹೊತ್ತು ಬಂದು ತಳ್ಳೋದು, ಬರೋದು ರಾತ್ರಿ ಹೊತ್ತು ಬಂದು ತಳ್ಳೋದು ಆಗೋಯ್ತು. ಎಲ್ಲ ಮುಗಿಸ್ಬಿಟ್ಟವ್ರೆ. ಕೆಂಪೇಗೌಡರು ಕೋಟೆಗ ಎಲ್ಲ 90% ಮುಗಿಸ್ಬಿಟ್ಟವ್ರೆ. ಇನ್ನೇನಾದ್ರು ಮಾಗಡಿ ಕಸ ಏನಾದ್ರು ಬಂದರೆ ಇವ್ರು ಎದೆ ಮೇಲೆ ಸುರ್ಸ್ಕೊತಾರಂತ ನಾವು ಒಂದು ಪ್ರಶ್ನೆ ಕೇಳ್ಬೇಕಾಗ್ತದೆ. ಹಾಂ, ಇಡೀ ಪ್ರಪಂಚ ಕೆಂಪೇಗೌಡರ ಹೆಸರು ಹೇಳ್ತದೆ, ಕೆಂಪೇಗೌಡ ನಾಡಿನ ಹೆಸರು ಹೇಳ್ತದೆ, ಅವ್ರ ಸೇವೆ ಹೇಳ್ತದೆ, ಅವ್ರ ಧರ್ಮ ಹೇಳ್ತದೆ. ಸರ್ಕಾರಗಳು ಭಾಷಣ ಮಾಡ್ತಾರೆ, ಅದಕ್ಕೊಂದು ಸಂಘ ಸಂಸ್ಥೆ ಕಟ್ಟಿದ್ದಾರೆ, ಪ್ರಾಧಿಕಾರ ಮಾಡಿದ್ದಾರೆ. ಈ ಕೆಲಸವನ್ನು ಮಾಡಿಸ್ತಾರೆ. ನಾವು ಕೆಂಪೇಗೌಡರು ಕಂತಕ ಮುಚ್ಚಿಬಿಟ್ಟು ಇವತ್ತು ಮುಚ್ಕೊಂಡು ಇಲ್ಲಿಗೆ ಬಂದು ಇಲ್ಲೊಂದು ಮಾಡಿ ಇಲ್ಲೊಂದು ಸಣ್ಣದೊಂದು ಬೇಲಿ ಹಾಕ್ಬಿಟ್ಟು ತಿರ್ಗಾ ಇದನ್ನು ಮುಚ್ಚಿಬಿಟ್ಟು ಇವ್ರು ಎದೆ ಮೇಲೆ ಮಣ್ಣು ಹಾಕೊಳಕ್ಕೆ ಹೋಗ್ತಾರೆ. ಅವರು ಇಲ್ಲೇನು ಯಾರು ಜ್ಞಾನ ಇರೋರಿಲ್ವಾ ಅಥವಾ ಕೆಂಪೇಗೌಡರ ಮೇಲೆ ಪ್ರೀತಿ ಇಲ್ವಾ? ಈ ಮಣ್ಣಲ್ಲಿ ಅವ್ರು ಹುಟ್ಟಿಲ್ವಾ? ಏನು ಬಂದಿದೆ ಇವ್ರಿಗೆಲ್ಲ? ಹೋಲಿ ಇವ್ರು ಅಪ್ನಾಸ್ತಿನ ಎಲ್ಲಿ ಬೇಕೋ ಅಲ್ಲ ಅವ್ನಿಗೆ ಕಾಂಪೌಂಡ್ ಇಟ್ಬಿಟ್ಟು ಮಾಡ್ಕೊಳಕ್ಕೆ. ಪುಣ್ಯಾತ್ಮ ಮಾಡಿ ಕೊಟ್ಟು ಉಳಿಸೋಗಿರೋದನ್ನ ಉಳಿಸ್ಕೊಳ್ಳೋಕೆ ಯೋಗ್ಯತೆ ಇಲ್ಲ ಅಂದರೆ ಬೆಳೆಸೋ ಯೋಗ್ಯತೆ ಯಾವನ್ಗೈತೆ? ಅದನ್ನ ಅವ್ರಿಗೆ ಹೇಳಿ. ನಿಮ್ಗೆ ಯಾವನ್ಗಾರ ಯೋಗ್ಯತೆ ಇದ್ರೆ, ಉಳಿಸ್ಕೊಳ್ಳೋಂಥ ಯೋಗ್ಯತೆ ಇದ್ರೆ, ಇಲ್ಲಪ್ಪ ನಾನು ಉಳಿಸ್ತೀನಿ, ಈ ಮಣ್ಣಲ್ಲಿ ಹುಟ್ಟಿದ್ದೀನಿ ಅಂತ ಹೇಳಿ. ಅದನ್ನ ಹೇಳೋದು ನಾಚಿಕೆ ಆಯ್ತದೆ ನಿಮಗೆ. ಸಂಬಂಧಪಟ್ಟವ್ರಿಗೆ ಏನಾದರೂ ಕೇಳಿದ್ರು? ಸಂಬಂಧಪಟ್ಟವ್ರಿಗೆ ಏನಪ್ಪ ಮುಂದೆ ಏನು ಮಾಡಬೇಕು ಅಂತ ಸರ್? ಈಗ ಏನು ಅಲ್ಲ, ಇದನ್ನ ಯಾವ ರೀತಿ ಅವ್ರು ಪ್ಲಾನ್ ಕೊಟ್ಟರು? ಇವಾಗ 300 ಅಡಿ ಒಳಗಡೆ 250 ಅಡಿ ಒಳಗಡೆ ಯಾವುದೇ ಕೋಟೆ ಕೊತ್ತಲ ಹತ್ರ ಕೆಲಸ ಮಾಡಬಾರ್ದು ಅಂತ ಕಾನೂನು ಇದೆ. ಇದೆಯಾ ಇಲ್ವಾ? ಇದೆ. ಮತ್ತೆ ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟರು? ಸರಿ ಹೋಗ್ಲಿ, ಆ ಕಾಂಪೌಂಡ್ ಉಳಿಸ್ಕೋಬೇಕಾದ್ರೆ ಇಲ್ಲ ಇದು ಬಂದು ಹಿಂಗಿದ್ಯಪ್ಪ, ನೀನು ಒಬ್ಬ ಸರ್ಕಾರದಲ್ಲಿ ಇದೆಯಾ, ಒಬ್ಬ ನಿರ್ದೇಶಕನಾಗಿದ್ಯಾ, ಸರ್ಕಾರದ ಒಂದು ಪಾತ್ರ ಇದೆ, ಇದನ್ನ ಏನು ಮಾಡಬೇಕು ಅಂತ ಕೇಳೋ ಪರಿಜ್ಞಾನ ಇಲ್ವೇನ್ರಿ? ಯಾವನ್ಗೂ ಪರಿಜ್ಞಾನ ಇಲ್ವೇನ್ರಿ? ಯಾರು ಕೊಡ್ತಾರೆ? ಸರ್ಕಾರ ಬಂದ್ರೆ ಅವ್ರ ಅಪ್ಪಂದಿದ್ದಂಗೆ, ಹೋದ್ರೆ ಗುಲಾಮ್ರಿದ್ದಂಗೆ. ಇವೆರಡು ಕಲ್ತ್ಕೊಂಡಿದ್ದಾರೆ. ನಡೆಯೋವರೆಗೂ ನಾಣ್ಯ ಓಡಿಸ್ಬಿಡೋದು, ಆಮೇಲೆ ತಲೆ ಮೇಲೆ ಬಟ್ಟೆ ಹಾಕೊಂಡು ನಂದು ಇತ್ತು, ನಂದು ಆಗೋಯ್ತು ಅಂತ ಕೂತ್ಕೊಳ್ಳೋದು. ಎರಡನ್ನ ಪರಿಪಾಲನೆ ಆಗಿದೆ ಹೊರತು ಯಾರಾದರೂ ಈ ಮಾಗಡಿ ಕೆಂಪೇಗೌಡರು ಅಂದರೆ ಪ್ರತಿಯೊಂದು ಜನಾಂಗದವರು ಇವತ್ತು ಒಂದು ಆರಾಧ್ಯ ದೇವ್ರ ಥರ ಅವ್ರನ್ನ ಆರಾಧಿಸ್ತಾರೆ. ಬಟ್ ಇವತ್ತಿನ ಪರಿಸ್ಥಿತಿ ನೋಡಿದ್ರಾಗ ನಮಗೆ ನಾಚಿಕೆ ಆಗ್ತದೆ. ಇದೇ ಮಣ್ಣಲ್ಲಿ ಹುಟ್ಟಿ ಕೆಂಪೇಗೌಡರ ಇತಿಹಾಸವನ್ನು ಪ್ರಪಂಚ ಇವತ್ತು ಅವರ ಹಬ್ಬವನ್ನು ಆಚರಣೆ ಮಾಡುವಂಥ ಸುಸಂದರ್ಭದಲ್ಲಿ ಇವತ್ತು ಇದೆಲ್ಲ ನೋಡಿದಾಗ ಏನು ಅನ್ನಿಸ್ತದೆ? ಶಾಸಕರು ಒಂದ್ಸರಿ ಹೇಳಿದೆ, ಮಂಜುಗೆ ಹೇಳಿದೆ, ಅವ್ನು ಕಾರ್ ನಿಲ್ಸೋಕ್ಕೆ ಜಾಗ ಇಲ್ಲ ಅಂತ. ನಿನ್ಗೇನು ಬುದ್ಧಿಗಿದ್ದಿ ಐತಾನೆ, ಮಾಡಬೇಡ ಅಂತೆ. ಕೊನೆಗೆ ಅವ್ನು ನಿಲ್ಲಿಸ್ದ. ಕೊನೆಗೆ ರಾತ್ರಿ ಹೊತ್ತು ಬಂದು ಅವನೊಂದು JCB ತಗೊಂಡು ತಳ್ಳಿಸ್ಬಿಟ್ಟು ಅವನೊಂದು 20 ಅಡಿ ರಸ್ತೆ ಮಾಡ್ಕೊಂಡ. ಈಗ ಬಾಲಕೃಷ್ಣ ಅವ್ರು ಬಂದರು. ನಾನು ಹೇಳಿದೆ, ಏನ್ರಿ ಮಾಡಿದೆ? ಇಲ್ಲ ಸರ್, ಎಲ್ಲ ಸರ್ ಮಾಡಿಬಿಡ್ತೀನಿ, ಆ ಮಣ್ಣಲ್ಲಿ ಸ್ಮ್ಯಾಲ್ಕ್ ಹಾಕ್ತೀನಿ ಇದ್ರು. ಅವನು ಇಲ್ಲ, ಮಣ್ಣು ಇಲ್ಲ, ಈಗಿರೋದನ್ನು ತಳ್ಕೊಂಡು ಒಳಗೆ ಹೋಗ್ತಾವ್ರೆ. ನಾಳೆ ಕಂತ್ಕನೆ ಮುಚ್ಚಿದ ಮೇಲೆ ಮುಂದಿನ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಕೆಂಪೇಗೌಡರ ಇತಿಹಾಸವನ್ನು ಏನು ತೋರಿಸ್ತೀರಿ? ಇದು ನಮ್ಮ ದುಃಖ. ಯಾರು ತೋರಿಸ್ತೀರಿ? ನಿಮ್ಮ ಯೋಗ್ಯತೆ ಇರೋದನ್ನೇ ನಾವು ಉಳಿಸ್ಕೊಳಕ್ಕಾಗಲಿಲ್ಲ ಅಂದಮೇಲೆ ಮುಂದಿನ ಪೀಳಿಗೆಗೆ ನಾವು ಏನು ಕೊಡ್ತೀವಿ ಕೊಡುಗೆನ? ಏನಿದೆ ಸಾಧ್ಯ? ಅದೇನು ನಾನು ಒಬ್ಬನೇ ಬಂದು ಈ ಕೆಂಪೇಗೌಡರಿಗೆ ಹೋರಾಟ ಮಾಡ್ಬೇಕಾ? ಇಲ್ಲಿ ಯಾರು ಈ ಮಣ್ಣಲ್ಲಿ ಆ ಕೆಂಪೇಗೌಡರ ಆ ಒಂದು ಜಾಗದಲ್ಲಿ, ಅವ್ರು ಉಸಿರಾಡಿರೋ ಜಾಗದಲ್ಲಿ, ಅವ್ರು ಓಡಾಡಿದ ಜಾಗದಲ್ಲಿ, ಅವ್ರು ಬೆಳೆ ಬೆಳೆದ ಜಾಗದಲ್ಲಿ, ಅವ್ರ ಕೆರೆ ಕಟ್ಟಿದ ಜಾಗದಲ್ಲಿ ವಾಸ ಮಾಡ್ತಾ ಇಲ್ವಾ? ಏನಾಗಿದೆ? ಅಟ್ಲೀಸ್ಟ್ ಇದನ್ನು ಮಾಡುವಾಗಾದ್ರು ಬರ್ರಿ ಕೃಷ್ಣಮೂರ್ತಿಯವರೇ, ಇಷ್ಟು ವರ್ಷ ನೀವು ಕೆಂಪೇಗೌಡರ ಪರ ಓಡಾಡಿದ್ದೀರಾ, ಇದನ್ನು ಏನು ಮಾಡಬೇಕು ಅಂತ ಕೇಳೋ ಪರಿಜ್ಞಾನ ಬೇಡಬೇಡ್ರಿ ಅವ್ರಿಗೆ? ಏನು ಮಾಡ್ತಾರೆ? ಅಭಿವೃದ್ಧಿ ಮಾಡ್ತಾ ಇದ್ದೀರಾ? ಇದು ಅಭಿವೃದ್ಧಿನ? ಇದು ನಾಚಿಕೆ ಆಗುತ್ತೆ ಹೇಳೋಕ್ಕೆ, ನಾಚಿಕೆ ಆಗುತ್ತೆ. ನಮ್ಮ ಜನನೇ ನಾವು ಇಂಥವ್ರದ್ದು ಹೇಳ್ಕೊಳ್ಳೋದು ನಮಗೆ ನಾಚಿಕೆ ಆಗ್ತದೆ. ಅವ್ರಿಗಾಗ್ತದಲ್ಲ ಗೊತ್ತಿಲ್ಲ, ನಮಗಾಗ್ತದೆ. ಮುಂದೆ ಏನು ಸರ್? ಮುಂದೆ ಏನಾಗಿದೆ? ಅವ್ರ ಅಧಿಕಾರಿಗಳು ನೀವು ಪೇಪರ್ ಕೇಳ್ತೀವಿ, ಅವ್ನು ಯಾವ ಥರ ಕೊಟ್ಟಿದ್ದಾರೆ, ಇಲ್ಲ ಕೋಟೆ ಮುಚ್ಚುವುದು ಅಂತಾರೆ ತಂದ್ಬಿಟ್ಟವ್ರ, ಇಲ್ಲ ಸರ್ಕಾರ ಇವ್ರ ಅಪ್ಪಂದೆ ಸಾಯೋವರೆಗೂ ಇವರೇ ಮಾಡ್ತಾರೆ ಅಂತ ಬರ್ಸ್ಕೊಂಬಂದ್ರೆ ಕೇಳಬೇಕಲ್ವಾ? ಕೆಂಪೇಗೌಡರ ಕೋಟೆ ಒಂದು ಅಮೂಲ್ಯ ಸ್ಮಾರಕ.
ಪ್ರಾಚ್ಯ ವಸ್ತು ಇಲಾಖೆಯವರು 300 ಅಡಿ ದೂರದಲ್ಲಿ ಏನು ಮಾಡಬಾರ್ದು ಅಂತ ಅಧಿನಿಯಮ ಇದೆ. ಸೊ ತಾವು ಸರ್ಕಾರಕ್ಕೆ ಮತ್ತು ಪ್ರಾಚ್ಯ ವಸ್ತು ಇಲಾಖೆಗೆ ಏನು ಎಚ್ಚರಿಕೆ ಕೊಡ್ತೀರಿ? ಕೇಶಿಪ್ ರಸ್ತೆ ಮಾಡುವ ನಿಟ್ಟಿನಲ್ಲಿ ದಕ್ಷಿಣ ದಿಕ್ಕಿನಲ್ಲಿರುವ ಕೋಟೆಯ ಕಂದಕವನ್ನು ಮುಚ್ಚುತ್ತಿದ್ದಾರೆ, ಅದರ ವಿರುದ್ಧ ತಾವು ಏನು ದಾಖಲೆಯನ್ನು ಮಾಡ್ತೀರಿ? ಈಗ ಅವ್ರು ಏನು ಸರ್ಕಾರದ ದಾಖಲೆ ಇದೆ ಅದನ್ನು ಪರಿಶೀಲನೆ ಮಾಡೋದು ಮೊದಲನೇದು. ಎರಡನೇದು, ಕಂಕ ಮುಚ್ಚುವಂಥ ಅಧಿಕಾರ ಇಲ್ಲಿರೋ ಯಾವ ಬೇವರ್ಸಿಗಳಿಗೂ ಇಲ್ಲ. ಇಂಥ ಬೇವರ್ಸಿ ಕೆಲಸ ಮಾಡಿದಾಗ ನಾವು ಕಣ್ಣು ಮುಚ್ಕೊಂಡಿದ್ರೆ ನಮಗಿಂತ ಬೇವರ್ಸಿಗಳು ಇನ್ನೊಬ್ಬಿಲ್ಲ. ಅದರಿಂದ ನಾವು ನಮ್ಮ ಹಕ್ಕನ್ನು, ನಮ್ಮ ಜಾಗವನ್ನು, ನಮ್ಮ ಇತಿಹಾಸವನ್ನು, ನಮ್ಮ ಪೂರ್ವಿಕರನ್ನ, ನಮಗೆ ಜನ್ಮ ಕೊಟ್ಟಂಥ ತಾಯಿನಾಡನ್ನು ನಾವು ರಕ್ಷಣೆ ಮಾಡ್ಕೊಳ್ಳಿಲ್ಲ ಅಂದರೆ ಯಾರು ರಕ್ಷಣೆ ಮಾಡ್ತಾರೆ? ಯಾರು ರಕ್ಷಣೆ ಮಾಡೋರು ಯಾರು? ಭರತಖಂಡದ ಚರಿತ್ರೆಯಲ್ಲಿ ಕೆಂಪೇಗೌಡರ ಕೋಟೆಯ ಸ್ಮಾರಕ ಅನನ್ಯವಾದದ್ದು. ಇದನ್ನು ಉಳಿಸುವ ನಿಟ್ಟಿನಲ್ಲಿ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಎಚ್.ಎಂ. ಕೃಷ್ಣಮೂರ್ತಿಯವರು ಸರ್ಕಾರ ಮತ್ತು ಪ್ರಾಚ್ಯವಸ್ತು ಇಲಾಖೆಗೆ ಈ ಮೂಲಕ ಎಚ್ಚರಿಕೆಯನ್ನು ನೀಡುತ್ತಿದ್ದಾರೆ. ಕಂದಕವನ್ನು ಮುಚ್ಚಬಾರದು. ಕೇಸಿಪ್ ರಸ್ತೆ ಅಗಲೀಕರಣ ಹೆಸರಿನಲ್ಲಿ ಕೋಟೆಯ ದಕ್ಷಿಣ ದಿಕ್ಕಿನಲ್ಲಿರುವ ಕಂದಕವನ್ನು ಉಳಿಸಿಕೊಳ್ಬೇಕು. ಇದು ನಾನು ಹೇಳಿದೆ, ಇದನ್ನ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಇಲ್ಲಿ ಯಾರು ನಮಗೆ ಸತ್ಯ ಹೇಳೋದಕ್ಕೆ ರೆಡಿ ಇಲ್ಲ. ಪುರಸಭೆಯವರಿದ್ದಾರೆ, ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಇದೆ, ಶಾಸಕರಿದ್ದಾರೆ, MP ಗಳಿದ್ದಾರೆ, ಕರ್ನಾಟಕ ರಾಜ್ಯ ಸರ್ಕಾರ ಇದೆ. ಕೆಂಪೇಗೌಡರು ದೇವರು ಅಂತ ಹೂವು ಹಾಕ್ಬಿಟ್ಟು ಓ ಅಂತ ಮೆರವಣಿಗೆ ಮಾಡ್ತೀರಿ. ಕೆಂಪೇಗೌಡರು ಪಾಟೆ ಮುಚ್ಚುವಾಗ ಕಣ್ಣು ಮುಚ್ಚಿಕೊಂಡು ಕೂತಿದ್ದೀರಾ ನೀವೆಲ್ಲ? ಏನು ಮಾಡ್ತಾ ಇದ್ದೀರಿ? ದೇಶದೆಲ್ಲ ಗೊತ್ತಾಗಿದೆ. ಇಲ್ಲಿ ಕೆಂಪೇಗೌಡರು ಕೋಟೆನ ಕಂದಕನೆಲ್ಲ ಮುಚ್ಚಿಬಿಟ್ಟು ಈ ಥರ ಮಾಡಿ ಹಾಳು ಮಾಡಿ ಸುಮ್ಮನೆ ಏನು ಮಣ್ಣು ಮೇಲೆ, ಅಂದರೆ ಇದು ಮಣ್ಣು ತೊಳ್ಳು ಮಣ್ಣಿದೆ, ನಿಮಗೆ ಗೊತ್ತಿದೆ ನೋಡಿ, ಇದೆಲ್ಲ ತೊಳ್ಳು ಮಣ್ಣು, ಬಳಿ ಕಡ್ಡಿ ಹಾಕಿದ್ರೆ ಸೀದಾ ಹೋಗ್ತದೆ. ಇದು ಪ್ರತಿ ಮಾಗಡಿಯಲ್ಲಿ ಈ ಯಾವುದನ್ನ ಮನೆಗೆ ಕಟ್ಟಡ ಹೊಡೆದಿದ್ದು, ಕಸ ಗೋಪುರ, ಈ ಮನೆಯಾಳ ಕೆಲಸ ಮಾಡಿದ್ದು ಎಲ್ಲವನ್ನ ತಂದಿದ್ದು ಸುರಿದು. ಇದು ಆ್ಯಕ್ಚುಲಿ ಅಲ್ಲಿಗಿತ್ತು. ಅಲ್ಲಿಂದ ಇವತ್ತು 30 ಅಡಿ ಮುಂದಕ್ಕೆ ಸುರ್ಕೊಂಬಂದಿದ್ದಾರೆ. ನಾನು 25 ವರ್ಷದಿಂದ ನಿರಂತರವಾಗಿ ಹೇಳ್ತಾ ಇದ್ದೀನಿ. 16,000 ಜನ ಹಾಕ್ಕೊಂಡು ಇಲ್ಲಿ ಪ್ರೊಸೆಷನ್ ಮಾಡಿದ್ದೀನಿ. ಈ ಕೋಟೆ ಉಳಿಸ್ಕೋಬೇಕು ಅಂತ ಹೋರಾಟ ಮಾಡಿದ್ದೀನಿ. ಎಲ್ಲವನ್ನ ಮಾಡಿದ್ದೀನಿ. ಇವತ್ತು ನಮ್ಮ ಜನ, ನಾವೇ ಕೆಲಸದಂಥ ಶಾಸಕರು ಸಹ ಇವತ್ತು ಗಮನಕ್ಕೆ ತರದೆ ಇಂಥ ಒಂದು ಕೆಲಸವನ್ನು ಮಾಡಿದಾಗ ನಮಗೆ ನೋವಾಗೋದಿಲ್ವಾ? ಏನು ಉಳಿಸ್ಕೋತೀರಿ? ಇಲ್ಲಿವರೆಗೂ ಯಾವ ಜನನಾಯಕರು ಮಾಗಡಿ ಉದ್ಧಾರ ಮಾಡಿದ್ದು ನನಗೆ ಗೊತ್ತಿಲ್ಲ. 26 ಶಾಸಕರು ಬಾಲಕೃಷ್ಣ ಅವ್ರು ಏನೋ ಒಂದು ಮಾಡ್ತಾರೆ ಅನ್ನೋ ಒಂದು ಭರವಸೆ ಮೇಲೆ ಅವ್ರಿಗೆ ನಾವು ಎಲ್ಲ ಸಪೋರ್ಟ್ ಮಾಡಿದ್ದೀವಿ, ಗೆಲ್ಸೋಕ್ಕೆ ಒಂದು ಕಾರಣಕರ್ತರಾಗಿದ್ದೀವಿ, ಗೆಲ್ಸಿದ್ದೀವಿ. ಇವತ್ತಾದರೂ ಕೃಷ್ಣಮೂರ್ತಿಯವರು ಏನು ಮಾಡಬೇಕು ಅಂತ ಕೇಳೋವಂಥ ನಿಮಗೆ ತಾಳ್ಮೆ, ಸೌಜನ್ಯತೆ ಇಲ್ಲ ಅಂದರೆ ಯಾರನ್ನು ಕೇಳಬೇಕು? ಏನು ಮಾಡಬೇಕು? ಅದು ನಮ್ಮಿಂದ ಆಗಿರುವಂಥ ಅಪರಾಧ. ಆದ್ರೆ ಮಾತಾಡಿದ್ದೀರಾ ಸರ್ ನೀವು? ಯಾರು? ನಾನು 1-2 ಸಾರಿ ಹೇಳ್ದೆ. ನಾನು ಬಾಲಕೃಷ್ಣ ಅವ್ರಿಗೆ ಹೇಳ್ದೆ, ಇಲ್ಲ ಸರ್ ನೀವು ಹೇಳ್ದಂಗೆಲ್ಲ ಎತ್ತಿ ಹಾಕ್ಬಿಡ್ತೀವಿ ಸರ್, ಈಗ ಹಾಕೋದು ಇಲ್ಲ. ಇದಾದ್ಮೇಲೆ ಹಂಗೆ ಮಟ್ಟ ಮಾಡಿಬಿಟ್ಟು ಸರ್ವನಾಶ ಮಾಡಿಬಿಟ್ಟು ಇನ್ನೇನಾನ ಕಸ ಗಟ್ಟಿದ್ರೆ ಅವ್ರ ಎದೆ ಮೇಲೆ ಸುರಿಸ್ಕೊಳ್ಳೋಕೆ ಒಂದು ದಾರಿ ಅವರೇ ಮನಿಕೋಬೇಕು. ಅವ್ರ ಎದೆ ಮೇಲೆ ನಾವು ಸುರಿಬೇಕು. ಇದಾ ಮಾಡೋ ಬದುಕು ಜನನಾಯಕರು? ಯಾರಿಗೆ ಹೇಳಬೇಕು? ಇಲ್ಲಿಂದ ಬಂದರು ಅಂತ ನೋಡಿ, ಅಲ್ಲಿಂದ ನಾನು ಶುರು ಮಾಡಿದ್ದು ಗಲಾಟೆ ಮಾಡೋಕ್ಕೆ. ಅಲ್ಲಿಂದ ಒಂದು ಚೂರೇ ಇದೇ ಮಣ್ಣು ತಳ್ಳಿಬಿಟ್ರೆ ಅಲ್ಲಿಗೆ ಸಮ ಆಗೋಯ್ತು. ಅಲ್ಲಿಗೆ ಕೆಂಪೇಗೌಡರ ಚರಿತ್ರೆಯ ಕೋಟೆ ಸಂಪೂರ್ಣವಾಗಿ ನಸಿಸ್ಬೇಕು. ಇವ್ರು ಇನ್ನೇನೇ ಉಳಿಸ್ಕೋದಾರೆ? ಇವರು ಯಾವ ದಿಕ್ಕಲ್ಲಿ ಇವರು ಚಿಂತನೆಯನ್ನು ಮಾಡ್ತಾರೆ? ಅಭಿವೃದ್ಧಿ ಎಲ್ಲ ಆಗ್ತಾ ಇದೆ. ಅಭಿವೃದ್ಧಿಯ ಹೆಸರಲ್ಲಿ ನಮ್ಮ ಮಾಗಡಿ ತಾಲೂಕು ಸರ್ವನಾಶ ಆಗ್ತಾ ಇದೆ. ಈ ಸರ್ವನಾಶವನ್ನು ಆಗುವಂಥ ಸಂದರ್ಭದಲ್ಲಿ ಇಲ್ಲಿಯ ಜನ ಶಾಂತಿ ಪ್ರಿಯರು. ಊರು ಕೊಚ್ಕೊಂಡು ಹೋಗ್ಲಿ, ಕೋಟೆ ಮುಚ್ಕೊಂಡು ಹೋಗ್ಲಿ, ಯಾರು ಏನು ಬೇಕಾದ್ರೆ ಹಾಳಾಗೋಗ್ಲಿ, ನೋಡ್ತಾರೆ, ಸುಮ್ಮನಿರ್ತಾರೆ. ಯಾಕಪ್ಪ? ಈ ಮಣ್ಣಲ್ಲಿ ಎಂಥ ದೈವ ಗುಣ ಇದೆ. ಈ ಮಣ್ಣಲ್ಲಿ ಹುಡ್ತಾರಲ್ಲ ಪುಣ್ಯಾತ್ಮರು ನಾವೆಲ್ಲ. ಬೇರೆ ಊರುಗಳನ್ನ, ರಾಜ್ಯಗಳನ್ನ ಗಮನಿಸಿದ್ರೆ
ನಮ್ಮ ಕರ್ನಾಟಕದಲ್ಲಿ ಮಾಗಡಿ ಕ್ಷೇತ್ರ, ರಾಮನಗರ ಜಿಲ್ಲೆ, ಅದು ಭಗವಂತ ಕೊಟ್ಟಂಥ ಕಾಣಿಕೆಯ ಕೊಡುಗೆಯ ಊರುಗಳಿವು. ಇಂಥ ಕೊಡುಗೆಯ ಊರನ್ನ ನಾವು ಉಳಿಸ್ಕೊಳ್ಳಿಲ್ಲ, ಬೆಳೆಸ್ಕೊಳ್ಳಿಲ್ಲ ಅಂದರೆ ಮುಂದೆ ಯಾರು ನಮಗೆ ಇದಕ್ಕೆ ಒಂದು ದಾರಿ, ಒಂದು ದೀಪ ಮತ್ತು ಸ್ಮರಣೆ ಏನು ಮಾಡ್ತೀರಿ? ಕೋಟೆಗಳೆಲ್ಲ ಮುಚ್ಚಿಬಿಟ್ಟು ಅವಾಗೆ ಆ ಬೆಂಗಳೂರಲ್ಲಿ ಹೊಂಜಿಟ್ಕೊಂಡು ಮೆರವಣಿಗೆ ಮಾಡಿ ನಾವೆಲ್ಲ ಜನಾಂಗದವ್ರಿಗೂ ಜಾತಿಯವ್ರಿಗೂ ಜೈ ಅನ್ನದ ಏನು ಬಂತು? ಅದರಿಂದ ಬಂದು ಉಪಯೋಗ ಯಾವ್ದು ಏನು? ಬಹಳ ದುಃಖ ಆಗ್ತದೆ. ಯಾವೊಂದು ಹೆಸರುಗಳಂಗೆ ಮಾಗಡಿ ಕೆಂಪೇಗೌಡರ ಕೋಟೆಯ ದಕ್ಷಿಣ ದಿಕ್ಕಿನಲ್ಲಿರುವ ಕಂದಕಕ್ಕೆ ಇಳಿದು ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರದ ನಾಮನಿರ್ದೇಶನ ಸದಸ್ಯರು, ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಎಚ್ ಎಂ ಕೃಷ್ಣಮೂರ್ತಿಯವರು ಸರ್ಕಾರ ಮತ್ತು ಸಂಬಂಧಪಟ್ಟವರಿಗೆ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಸ್ಮಾರಕವನ್ನು ಉಳಿಸ್ಕೊಳ್ಬೇಕು, ಕೆಂಪೇಗೌಡರ ಸ್ಮಾರಕ ಮುಂದಿನ ಪೀಳಿಗೆಗೆ ಉಳಿಬೇಕಂತೇಳಿ ಕಂದಕಕ್ಕೆ ಇಳಿದು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು, ಮನದಟ್ಟನ್ನು ಮಾಡಿಕೊಟ್ಟಿದ್ದಾರೆ. ರಾಜ್ಯ ವಸ್ತು ಇಲಾಖೆ ಮತ್ತು ಕರ್ನಾಟಕ ಸರ್ಕಾರ ಹಾಗೂ ಸಂಬಂಧಪಟ್ಟವರೆಲ್ಲರೂ ಕೂಡ ಸ್ಥಳಕ್ಕೆ ಭೇಟಿ ನೀಡಬೇಕು.